ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಕಿರಣ್ ಒಂದು ದೊಡ್ಡ ಕಂಪನಿಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡುತ್ತಿದ್ದ. ಅಲ್ಲಿಂದ ಸಿಗುತ್ತಿದ್ದ ಉತ್ತಮ ವೇತನದಿಂದ ಅವರ ಜೀವನದಲ್ಲಿ ಯಾವುದೇ ಕೊರತೆಯಿರಲಿಲ್ಲ. ಇಬ್ಬರೂ ತುಂಬಾ ಸ್ನೇಹಭಾವದಿಂದ ಜೀವನ ಸಾಗಿಸುತ್ತಿದ್ದರು. ಕಿರಣ್ ಮನೆಯಲ್ಲಿದ್ದರೆ ಪ್ರಿಯಾಳನ್ನು ಆಪ್ಯಾಯಮಾನವಾಗಿ ನೋಡಿಕೊಳ್ಳುತ್ತಾ ಅವಳ ಸುತ್ತಲೂ ಇರುತ್ತಿದ್ದ. ಏಕೆಂದರೆ ಪ್ರಿಯಾ ತುಂಬಾ ಆಕರ್ಷಣೀಯಳು. ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕೆನಿಸುವ ಸೌಂದರ್ಯ ಅವಳದು. ತನ್ನ ಗಂಡನಿಗಾಗಿ ಯಾವಾಗಲೂ ಸಂತೋಷದಿಂದ ಸಿದ್ಧಳಾಗಿ ಮನೆಯಲ್ಲಿ ಸಂಚರಿಸುತ್ತಿದ್ದಳು. ಅವಳು ಸಾಂಪ್ರದಾಯಿಕ ಉಡುಪು ಧರಿಸಿ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಸಾಕು, ಕಿರಣ್ ಅವಳ ಹಿಂದೆ ಬಂದು ಅವಳ ಕೈಯನ್ನು ಹಿಡಿದುಕೊಂಡು ಹಿಂದಿನಿಂದ ಆಲಿಂಗಿಸಿ ಅವಳ ಭುಜದ ಮೇಲೆ ತನ್ನ ಮುಖವನ್ನು ಇರಿಸಿ ನಿಲ್ಲುತ್ತಿದ್ದ. ಅವಳನ್ನು ಪ್ರೀತಿಯಿಂದ ನೋಡಿಕೊಂಡು ಅವಳ ಕೆಲಸ ಮುಗಿಯುವವರೆಗೂ ಅವಳ ಸುತ್ತಲೂ ಇರುವುದೇ ಅವನ ಹವ್ಯಾಸ. ಊಟ ಮಾಡುವ ಸಮಯದಲ್ಲೂ ಅಷ್ಟೇ, ಸುಮ್ಮನೆ ಕುಳಿತು ತಿನ್ನುತ್ತಿರಲಿಲ್ಲ. ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡು ಅವಳಿಗೂ ತುತ್ತು ಹಾಕಿ ತಾನು ತಿನ್ನುತ್ತಿದ್ದ. ಇಷ್ಟು ಸ್ನೇಹಭಾವದ ದಾಂಪತ್ಯ ಅವರದು. ಆದರೆ ಅವರ ಈ ಸಂತೋಷದ ಜೀವನದ ಮೇಲೆ ಅರ್ಜುನ್ನ ಕಣ್ಣು ಬಿತ್ತು. ಅದೊಂದು ದಿನ ಕಿರಣ್ನ ಕಚೇರಿಯ ಸಮಾರಂಭದಲ್ಲಿ ಪ್ರಿಯಾಳನ್ನು ಕರೆದುಕೊಂಡು ಹೋಗಿದ್ದ. ಆಧುನಿಕ ಉಡುಪು ಧರಿಸಿ ಕೂದಲು ಬಿಟ್ಟುಕೊಂಡು ಸ್ವಲ್ಪ ಮೇಕಪ್ ಮಾಡಿಕೊಂಡು ಕಿರಣ್ನ ಕೈ ಹಿಡಿದು ನಡೆದು ಬರುತ್ತಿದ್ದರೆ ಇಡೀ ಕಚೇರಿಯ ಜನರ ಕಣ್ಣು ಪ್ರಿಯಾಳ ಮೇಲೆಯೇ ಇತ್ತು. ಕಿರಣ್ನ ಮೇಲಧಿಕಾರಿ ಅರ್ಜುನ್ ಪ್ರಿಯಾಳನ್ನು ನೋಡಿ ಮೋಹಿತನಾಗಿದ್ದ. ಹೇಗಾದರೂ ಅವಳ ಜೊತೆ ಸಮಯ ಕಳೆಯಬೇಕು ಎಂದು ನಿರ್ಧರಿಸಿದ್ದ. ಇಡೀ ಸಮಾರಂಭದಲ್ಲಿ ಪ್ರಿಯಾಳ ಮೇಲೆಯೇ ಕಣ್ಣಿಟ್ಟಿದ್ದ. ಅವಳು ಎಲ್ಲಿಗೆ ಹೋದರೂ ಬಂದು ಮಾತನಾಡುತ್ತಿದ್ದ. ಅಲ್ಲಿಂದ ಶುರುವಾಯಿತು ಕಿರಣ್ನ ಅದೃಷ್ಟದ ಬದಲಾವಣೆ. ಮಾರನೇ ದಿನದಿಂದ ಅರ್ಜುನ್ ಕಿರಣ್ಗೆ ಯಾವುದೇ ತಪ್ಪು ಹೇಳಲಿಲ್ಲ. ಇದ್ದಕ್ಕಿದ್ದಂತೆ ಉನ್ನತಿ ಮತ್ತು ವೇತನ ಹೆಚ್ಚಳ ಎಲ್ಲವನ್ನೂ ಮಾಡಿದ್ದ. ಇದೆಲ್ಲವನ್ನೂ ನೋಡಿ ಕಿರಣ್ ತುಂಬಾ ಸಂತೋಷಪಟ್ಟು ಪ್ರಿಯಾಳ ಜೊತೆ ಹಂಚಿಕೊಂಡು ಖುಷಿಯಾಗಿದ್ದ. ಈಗ ಅವರ ಬಾಡಿಗೆ ಮನೆಯನ್ನು ಬಿಟ್ಟು ಕಚೇರಿಯಿಂದಲೇ ಕೊಟ್ಟಿದ್ದ ಒಂದು ವಸತಿಗೃಹಕ್ಕೆ ಇಬ್ಬರೂ ಬದಲಾದರು. ಸಂಚಾರಕ್ಕೆ ವಾಹನವನ್ನು ಕಚೇರಿಯಿಂದಲೇ ಕೊಟ್ಟಿದ್ದರು. ಕಿರಣ್ ಮತ್ತು ಪ್ರಿಯಾಗೆ ತಾವು ಕನಸಿನ ಲೋಕದಲ್ಲಿರುವಂತೆ ಅನ್ನಿಸತೊಡಗಿತು. ಹೀಗೆ 2 ತಿಂಗಳು ಕಳೆದು ಹೋಯಿತು. ಆ ಜೀವನಕ್ಕೆ ಇಬ್ಬರೂ ಹೊಂದಿಕೊಂಡು ಬಿಟ್ಟಿದ್ದರು. ಆದರೆ ಅರ್ಜುನ್ನ ಬೇಡಿಕೆ ಮತ್ತು ಕಿರಣ್ನ ದ್ವಂದ್ವ. ಒಂದು ದಿನ ಅರ್ಜುನ್ ಕಿರಣ್ನು ತನ್ನ ಕೊಠಡಿಗೆ ಕರೆದು ಜೀವನ ಹೇಗೆ ಸಾಗುತ್ತಿದೆ ಎಂದು ಕೇಳುತ್ತಾನೆ. ಆಗ ಕಿರಣ್, ಸರ್, ನಿಮ್ಮ ಕೃಪೆಯಿಂದ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಯಾವುದಕ್ಕೂ ಕೊರತೆಯಿಲ್ಲ. ಇಂಥ ಕಂಪನಿಯಲ್ಲಿ ನಿಮ್ಮಂಥ ಮೇಲಧಿಕಾರಿಯ ಕೆಳಗೆ ಕೆಲಸ ಮಾಡುವುದು ನನ್ನ ಅದೃಷ್ಟ ಎಂದು ನಗುತ್ತಾ ಹೇಳುತ್ತಾನೆ. ಆಗ ಅರ್ಜುನ್, ಕಿರಣ್, ನೀನು ಯೋಚಿಸಿದ್ದೀಯಾ? ಇಡೀ ಕಚೇರಿಯಲ್ಲಿ ಯಾರಿಗೂ ಸಿಗದ ಐಷಾರಾಮಿ ಜೀವನ ನಿನಗೆ ಯಾಕೆ ಸಿಕ್ಕಿದೆ ಎಂದು ಯಾವತ್ತಾದರೂ ಆಲೋಚಿಸಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕಿರಣ್, ನನ್ನ ಕೆಲಸದಿಂದ ನೀವು ಸಂತೋಷಗೊಂಡು ಇದನ್ನೆಲ್ಲ ಕೊಟ್ಟಿದ್ದೀರಲ್ಲವೇ ಸರ್ ಎಂದು ಕೇಳುತ್ತಾನೆ. ಆಗ ಅರ್ಜುನ್ ಜೋರಾಗಿ ನಗುತ್ತಾ, ಕಿರಣ್, ನಮ್ಮ ಕಂಪನಿಯಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಕೆಲಸ ಮಾಡುವುದಿಲ್ಲವೇ ಎಂದು ಕೇಳುತ್ತಾನೆ. ಈಗ ಕಿರಣ್ನ ಮುಖ ಬಾಡಿ ಹೋಗುತ್ತದೆ. ಯೋಚಿಸಲು ಶುರು ಮಾಡುತ್ತಾನೆ. ಸ್ವಲ್ಪ ಹೊತ್ತು ಅಲ್ಲಿ ನಿಶ್ಶಬ್ದ ತುಂಬಿ ಹೋಗಿರುತ್ತದೆ. ಈಗ ಅರ್ಜುನ್ ಮಾತನಾಡಲು ಶುರು ಮಾಡುತ್ತಾನೆ. ಕಿರಣ್, ನಮ್ಮ ಕಚೇರಿಯ ಸಮಾರಂಭದಲ್ಲಿ ನಿನ್ನ ಸಂಗಾತಿಯನ್ನು ನೋಡಿ ತುಂಬಾ ಸಂತೋಷವಾಯಿತು. ಅವಳ ಕಾರಣದಿಂದಲೇ ಇಂದು ನಿನ್ನ ಜೀವನದಲ್ಲಿ ಬಾಡಿಗೆಯಿಲ್ಲದ ವಸತಿ, ಸಂಚಾರಕ್ಕೆ ವಾಹನ, ದ್ವಿಗುಣ ವೇತನ ಎಲ್ಲವೂ ಸಿಕ್ಕಿದೆ ಎಂದು ಹೇಳುತ್ತಾನೆ. ಕಿರಣ್ ಈಗ ಗೊಂದಲದಲ್ಲಿ ನಿಧಾನಕ್ಕೆ ಮುಖ ಎತ್ತಿ ಅರ್ಜುನ್ನನ್ನು ನೋಡುತ್ತಾನೆ. ಸರ್, ನೀವು ಏನು
ಹೇಳುತ್ತಿದ್ದೀರಿ ನನಗೆ ಅರ್ಥವಾಗುತ್ತಿಲ್ಲ, ಸ್ವಲ್ಪ ವಿವರಿಸಿ ಹೇಳಿ. ನನ್ನ ಸಂಗಾತಿಗೆ ಸಂಬಂಧಿಸಿ ಇದನ್ನೆಲ್ಲ ನೀವು ಕೊಟ್ಟಿದ್ದು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಈಗ ಅರ್ಜುನ್ ನೋಡು ಕಿರಣ್, ನಾನು ಸುತ್ತಿ ಬಳಸಿ ಮಾತನಾಡುವುದಿಲ್ಲ, ನೇರವಾಗಿ ಹೇಳುತ್ತೇನೆ. ನನಗೆ ನಿನ್ನ ಸಂಗಾತಿ ತುಂಬಾ ಇಷ್ಟ. ಒಂದು ಸಮಯಕ್ಕೆ ನೀನು ನಿನ್ನ ಸಂಗಾತಿಯನ್ನು ನನ್ನ ಬಳಿ ಕಳುಹಿಸಿದರೆ ಸಾಕು. ಈಗಿರುವ ಎಲ್ಲವನ್ನೂ ನಿನ್ನ ಹೆಸರಿಗೆ ಮಾಡಿಕೊಡುತ್ತೇನೆ. ಬೇಕಿದ್ದರೆ ಇನ್ನೊಂದು ವಸತಿಯನ್ನು ತೆಗೆದು ನಿನ್ನ ಸಂಗಾತಿಯ ಹೆಸರಿಗೂ ಮಾಡಿಕೊಡುತ್ತೇನೆ. ಅದರಿಂದ ಬಾಡಿಗೆ ಬರುವಂತೆ ಮಾಡುತ್ತೇನೆ. ಆದರೆ ನನಗೆ ನಿನ್ನ ಸಂಗಾತಿ ಒಂದು ಸಮಯಕ್ಕಾದರೂ ಬೇಕು ಎಂದು ಹೇಳುತ್ತಾನೆ. ಕೋಪಗೊಂಡ ಕಿರಣ್, ಸರ್ ನೀವು ಏನು ಮಾತನಾಡುತ್ತಿದ್ದೀರಿ? ಸ್ವಲ್ಪ ಗೌರವದಿಂದ ಮಾತನಾಡಿ. ನೀವು ನನ್ನ ಕಂಪನಿಯ ಮೇಲಧಿಕಾರಿ. ಅಲ್ಲದಿದ್ದರೆ ಇಲ್ಲಿ ಬೇರೆಯೇ ಆಗುತ್ತಿತ್ತು ಎಂದು ಕೂಗುತ್ತಾನೆ. ಆಗ ಅರ್ಜುನ್, ಕಿರಣ್ ನಿಧಾನವಾಗಿ ಮಾತನಾಡು. ನಾನು ನಿನ್ನನ್ನು ಬಲವಂತ ಮಾಡುತ್ತಿಲ್ಲ, ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳುತ್ತಿದ್ದೇನೆ ಅಷ್ಟೇ. ನಿನಗೆ 1 ವಾರದ ಸಮಯ ಕೊಡುತ್ತೇನೆ. ಸರಿಯಾಗಿ ಯೋಚಿಸು. ಒಂದು ವೇಳೆ ನೀನು ನಿನ್ನ ಸಂಗಾತಿಯನ್ನು ಒಂದು ಸಮಯಕ್ಕೆ ನನ್ನ ಬಳಿ ಕಳುಹಿಸಿದರೆ ಈಗಿರುವ ಎಲ್ಲ ಐಷಾರಾಮಿ ವಸ್ತುಗಳನ್ನು ನಿನ್ನ ಹೆಸರಿಗೆ ನೋಂದಾಯಿಸಿಕೊಡುತ್ತೇನೆ. ಅದರ ಜೊತೆಗೆ ಇನ್ನೊಂದು ವಸತಿಯನ್ನು ಪ್ರಿಯ ಹೆಸರಿಗೂ ಮಾಡಿಕೊಡುತ್ತೇನೆ. ಈಗ ನೀನು ಮಾಡುತ್ತಿರುವ ಕೆಲಸವನ್ನು ಶಾಶ್ವತ ಮಾಡಿಕೊಡುತ್ತೇನೆ. ಹಾಗೊಂದು ವೇಳೆ ಇದಕ್ಕೆ ನೀನು ಒಪ್ಪದಿದ್ದರೆ 1 ವಾರದ ನಂತರ ಈ ಕೆಲಸ ಬಿಟ್ಟು ಹೋಗಬಹುದು. ಈಗಿರುವ ವಸತಿ, ವಾಹನ ಎಲ್ಲವನ್ನೂ ಕಂಪನಿಗೆ ಹಿಂದಿರುಗಿಸಬೇಕು. ಸರಿಯಾಗಿ ಯೋಚಿಸಿ ಹೇಳು. ಬಲವಂತ ಏನೂ ಇಲ್ಲ ಎಂದು ಹೇಳುತ್ತಾನೆ. ಕಿರಣ್ನ ನಿರ್ಧಾರ ಮತ್ತು ಪ್ರಿಯಾಳ ದುಃಖ. ಕಿರಣ್ ಕೋಪದಿಂದ ಎದ್ದು, ಯೋಚಿಸುವ ಅಗತ್ಯವೇ ಇಲ್ಲ, ನನ್ನ ಸಂಗಾತಿಯ ಬಗ್ಗೆ ಯೋಚಿಸಿದರೆಯೇ ಅಸಹ್ಯವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವತ್ತು ಮನಸ್ಸು ಕೆಟ್ಟು ಕೆಲಸದಲ್ಲಿ ಆಸಕ್ತಿಯಿಲ್ಲದೆ ಮನೆಗೆ ಬಂದಾಗಲೂ ತಲೆನೋವು ಬಂದು ಬಿಟ್ಟಿರುತ್ತದೆ. ನೇರವಾಗಿ ಹಾಸಿಗೆಯ ಮೇಲೆ ಮಲಗಿಬಿಡುತ್ತಾನೆ. ಪ್ರಿಯಾ ಬಂದು ಎಚ್ಚರಿಸಿ ಏನಾಯಿತು ಎಂದು ಕೇಳುತ್ತಾಳೆ. ಏನೂ ಇಲ್ಲ, ಯಾಕೋ ತಲೆನೋವು ಎಂದು ಹೇಳಿ ಮಲಗಿಬಿಡುತ್ತಾನೆ. ಊಟವನ್ನೂ ಮಾಡುವುದಿಲ್ಲ. ಮಾರನೇ ದಿನದಿಂದ ಬೇರೆ ಕೆಲಸ ಹುಡುಕಲು ಶುರು ಮಾಡುತ್ತಾನೆ. ಎಲ್ಲಿಯೂ ಕೆಲಸ ಸಿಗುವುದಿಲ್ಲ. ಗೊಂದಲದಲ್ಲಾಗಿ ಹೋಗುತ್ತಾನೆ. ಇರಲು ವಸತಿ ಇಲ್ಲ, ಮಾಡಲು ಕೆಲಸ ಇಲ್ಲ, ಏನು ಮಾಡಬೇಕು ಎಂದು ತಿಳಿಯುವುದಿಲ್ಲ. ಆಗಲೇ 4 ದಿನಗಳು ಕಳೆದು ಹೋಗಿರುತ್ತವೆ. ಅದಾದ ಮೇಲೆ ಅರ್ಜುನ್ ಅವನನ್ನು ಮಾತನಾಡಿಸುವುದಿಲ್ಲ, ಏನು ಮಾಡಬೇಕು ಎಂದು ಗೊಂದಲದಲ್ಲಿ ಯೋಚಿಸುತ್ತಾ ರಾತ್ರಿಯೆಲ್ಲ ನಿದ್ರೆಯಿಲ್ಲದೆ ಕುಳಿತು ಬಿಡುತ್ತಾನೆ. ಪ್ರಿಯಾ ಎಷ್ಟು ಕೇಳಿದರೂ ಹೇಳುವುದಿಲ್ಲ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಅರ್ಜುನ್ನ ಕೊಠಡಿಗೆ ಬರುತ್ತಾನೆ. ಸರ್, ನಿಮ್ಮ ಬಯಕೆಗೆ ನನ್ನ ಒಪ್ಪಿಗೆ ಇದೆ. ಆದರೆ ಇದಕ್ಕೆ ಪ್ರಿಯಾ ಒಪ್ಪುವುದಿಲ್ಲ. ಏನು ಮಾಡಬೇಕು ಎಂದು ಕೇಳುತ್ತಾನೆ. ಆಗ ಅರ್ಜುನ್ ಒಂದು ಮಾತ್ರೆಯನ್ನು ಅವನ ಮುಂದೆ ಇಟ್ಟು, ಇದು ವಿಶ್ರಾಂತಿ ಮಾತ್ರೆ. ಪ್ರಿಯಾಗೆ ಇದನ್ನು ನೀನು ನೀಡಿದರೆ ಸಾಕು. ನನ್ನ ಕೆಲಸ ನಾನು ಮುಗಿಸಿ ಹೋಗುತ್ತೇನೆ. ಅದಾದ ಮೇಲೆ ವಸತಿ, ವಾಹನ, ಕೆಲಸ ಎಲ್ಲವೂ ನಿನ್ನದು. ನೀನು ಬರುತ್ತೀಯಾ ಎಂದು ಕಾಯುತ್ತಿದ್ದೆ ಎಂದು ಹೇಳಿ ತನ್ನ ಕೆಲಸದಲ್ಲಿ ಮುಂದುವರಿಯುತ್ತಾನೆ. ಮಾತ್ರೆಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಪ್ರಿಯಾಗೆ ಗೊತ್ತಾಗದಂತೆ ಅವಳು ಕುಡಿಯುವ ಪಾನೀಯದಲ್ಲಿ ಬೆರೆಸಿ ನೀಡುತ್ತಾನೆ. ಅವಳು ವಿಶ್ರಾಂತಿಯಲ್ಲಾಗುತ್ತಾಳೆ. ತನ್ನ ಮೇಲಧಿಕಾರಿಗೆ ಸಂಪರ್ಕಿಸಿ ವಿಷಯ ತಿಳಿಸುತ್ತಾನೆ. ಆಗ ಅರ್ಜುನ್ ಮನೆಗೆ ಬರುತ್ತಾನೆ. ನಾನು ಇಲ್ಲಿರುವುದು ಸರಿಯಲ್ಲ ಎಂದು ಕಿರಣ್ ಹೊರಗೆ ಹೋಗುವಾಗ ಅರ್ಜುನ್ಗೆ, ಸರ್, ನಿಮ್ಮ ಕೆಲಸ ಮುಗಿದ ನಂತರ ನನಗೆ ಸಂಪರ್ಕಿಸಿ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಅರ್ಜುನ್ ಕೊಠಡಿಗೆ ಬಂದು ಪ್ರಿಯಾಳನ್ನು ನೋಡುತ್ತಾನೆ. ಪ್ರಿಯಾ ಸ್ವಲ್ಪ ಸಮಯದ ನಂತರ ಎಚ್ಚರಗೊಳ್ಳುತ್ತಾಳೆ.
ಪಕ್ಕದಲ್ಲಿಯೇ ಕುಳಿತಿರುವ ಅರ್ಜುನನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ. ನೀವು ಇಲ್ಲೇನು ಮಾಡುತ್ತಿದ್ದೀರಿ ಎಂದು ಕೋಪದಲ್ಲಿ ಕೇಳುತ್ತಾಳೆ. ಆಗ ಅರ್ಜುನ್, ನೀನು ಇರುವುದು ನಿನ್ನ ಮನೆಯಲ್ಲಿಯೇ, ನಿನ್ನ ಕೊಠಡಿಯಲ್ಲಿಯೇ. ಸ್ವಲ್ಪ ಶಾಂತವಾಗಿ ನಾನು ಹೇಳುವುದನ್ನು ಕೇಳು ಎಂದು ಹೇಳುತ್ತಾ ನಡೆದ ಎಲ್ಲಾ ಘಟನೆಗಳನ್ನು ಅವಳಿಗೆ ವಿವರಿಸುತ್ತಾನೆ. ನನಗೆ ನೀನು ವಿಶ್ರಾಂತಿಯಲ್ಲಿದ್ದಾಗ ನಿನ್ನ ಜೊತೆ ಸಮಯ ಕಳೆಯುವುದಕ್ಕೆ ಇಷ್ಟವಿರಲಿಲ್ಲ. ನಿನ್ನ ಸಂಗಾತಿಗೆ ನಾನು ಬಲವಂತ ಮಾಡಿಲ್ಲ. ಐಶ್ವರ್ಯದ ಆಸೆಗೆ ಒಳಗಾಗಿ ನಿನ್ನ ಸಂಗಾತಿಯೇ ನನ್ನನ್ನು ಇಲ್ಲಿಗೆ ಕರೆಸಿದ್ದು ಎಂದು ಹೇಳುತ್ತಾನೆ. ಈಗ ಪ್ರಿಯಾಗೆ ಸಹಿಸಲಾರದಷ್ಟು ದುಃಖವಾಗುತ್ತದೆ. ನೋಡು ಪ್ರಿಯಾ, ಮೊದಲು ನಿನ್ನನ್ನು ಒಂದು ಸಮಯಕ್ಕೆ ಬೇಕು ಎಂದುಕೊಂಡಿದ್ದು ನಿಜ. ಆದರೆ ಈಗ ಈ ಕ್ಷಣ ನಿನ್ನನ್ನು ನೋಡಿದಾಗ ಜೀವನ ಪೂರ್ತಿ ನೀನು ನನಗೆ ಬೇಕು ಎನಿಸುತ್ತಿದೆ. ಹಾಗಾಗಿಯೇ ನೀನು ವಿಶ್ರಾಂತಿಯಲ್ಲಿದ್ದಾಗ ನಾನು ಏನೂ ಮಾಡಿಲ್ಲ. ನೀನು ಎಚ್ಚರಗೊಳ್ಳಲಿ ಎಂದು ಕಾಯುತ್ತಿದ್ದೆ. ಈಗ ನೀನೇ ಹೇಳು, ಆ ವಂಚಕ ಸಂಗಾತಿಯ ಜೊತೆ ಜೀವನ ಮಾಡುವುದೋ ಅಥವಾ ನನ್ನ ಜೊತೆ ಬರುವುದೋ? ನಿನ್ನನ್ನು ಮದುವೆಯಾಗುವುದಿಲ್ಲ, ಆದರೆ ಜೀವನ ಪೂರ್ತಿ ನಿನಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊಳ್ಳುತ್ತೇನೆ. ನೀನು ಇರಲು ಒಂದು ವಸತಿಗೃಹ, ಸಂಚಾರಕ್ಕೆ ವಾಹನ, ನಿನ್ನ ಜೀವನಕ್ಕಾಗಿ 4 ಮನೆಗಳ ಬಾಡಿಗೆ ಬರುವಂತೆ ಇದೆಲ್ಲವನ್ನೂ ನಿನ್ನ ಹೆಸರಿಗೆ ಮಾಡಿಕೊಡುತ್ತೇನೆ. ಯೋಚಿಸು ಎಂದು ಹೇಳಿದಾಗ ಪ್ರಿಯಾ ಆಲೋಚಿಸುತ್ತಾಳೆ. ಹೌದು, ಇಂಥ ವಂಚಕ ಸಂಗಾತಿಯ ಜೊತೆ ಜೀವನ ಮಾಡುವುದಕ್ಕಿಂತ ಇವನ ಜೊತೆ ಇರುವುದೇ ಉತ್ತಮ. ಅವನ ಸ್ನೇಹಕ್ಕಾಗಿ ನನ್ನ ಕುಟುಂಬವನ್ನೆಲ್ಲ ಬಿಟ್ಟು ಬಂದೆ. ಆದರೆ ಕೇವಲ ಐಶ್ವರ್ಯಕ್ಕಾಗಿ ಇವನು ನನ್ನನ್ನು ವಿಶ್ರಾಂತಿಯಲ್ಲಿರಿಸಿ ಇಂದು ಇವನ ಮೇಲಧಿಕಾರಿಯ ಜೊತೆ ಬಿಟ್ಟಿದ್ದಾನೆ. ಮುಂದೆ ಇದೇ ರೀತಿ ಸಮಯಗಳಲ್ಲಿ ನನ್ನನ್ನು ವಿಶ್ರಾಂತಿಯಲ್ಲಿರಿಸಿ ಬೇರೆಯರ ಜೊತೆ ಬಿಡುವುದಿಲ್ಲ ಎಂದು ಯಾವ ಭರವಸೆ? ಕೊನೆ ಪಕ್ಷ ಇವನ ಜೊತೆ ಹೋದರೆ ಇವನೊಬ್ಬನ ಜೊತೆಯೇ ಸಮಯ ಕಳೆಯಬಹುದು, ಜೀವನಕ್ಕೂ ತೊಂದರೆ ಇರುವುದಿಲ್ಲ ಎಂದು ಯೋಚಿಸಿ ಅರ್ಜುನ್ನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ಕೊನೆಗೆ ಒಂದು ಪತ್ರ ಬರೆದಿಟ್ಟು ಅಲ್ಲಿಂದ ಹೊರಟು ಬಿಡುತ್ತಾಳೆ. ಕತೆಯ ಅಂತ್ಯ. ಕಳೆದು ಹೋದ ಸಂತೋಷ್. ಮಾರನೇ ದಿನ ಕಿರಣ್ ಕಚೇರಿಗೆ ಬಂದು ಅರ್ಜುನ್ ಬಳಿ ಪ್ರಿಯಾ ಮನೆಯಲ್ಲಿಲ್ಲ, ಎಲ್ಲಿಗೆ ಹೋದಳು ಎಂದು ಕೇಳುತ್ತಾನೆ. ಆಗ ಅರ್ಜುನ್, ನನಗೇನು ಗೊತ್ತು, ನನ್ನ ಕೆಲಸ ಮುಗಿಸಿ ನಾನು ಬಂದೆ, ಅದೆಲ್ಲ ನನಗೆ ತಿಳಿದಿಲ್ಲ ಎಂದು ಹೇಳುತ್ತಾನೆ. 1 ವಾರ ಸತತವಾಗಿ ಪ್ರಿಯಾಳನ್ನು ಹುಡುಕುತ್ತಾನೆ. ಅವಳು ಎಲ್ಲಿಯೂ ಸಿಗುವುದಿಲ್ಲ. ಆದರೆ ಅರ್ಜುನ್ ತನ್ನ ಮಾತಿಗೆ ತಪ್ಪದಂತೆ ಕಿರಣ್ಗೆ ಒಂದು ವಸತಿ, ವಾಹನ ಮತ್ತು ಕೆಲಸವನ್ನು ಶಾಶ್ವತ ಮಾಡಿ ಇನ್ನೊಂದು ವಸತಿಗೃಹವನ್ನು, ಅಲ್ಲಿನ ವಸತಿಗಳನ್ನೆಲ್ಲ ಅವನ ಹೆಸರಿಗೆ ಮಾಡಿಕೊಡುತ್ತಾನೆ. ಈ ಕಡೆ ಪ್ರಿಯಾಳಿಗೂ ಇರಲು ಒಂದು ವಸತಿಗೃಹದಲ್ಲಿ ವಸತಿ, ಬಾಡಿಗೆಗಾಗಿ 4 ಮನೆಗಳು, ಸಂಚಾರಕ್ಕೆ ವಾಹನ ಎಲ್ಲವನ್ನೂ ಅವಳಿಗೆ ಕೊಡುತ್ತಾನೆ. ಜೀವನದಲ್ಲಿ ಪ್ರಿಯಾ ಸ್ನೇಹದ ಮೇಲೆ ನಂಬಿಕೆ ಕಳೆದುಕೊಂಡು ಅರ್ಜುನ್ನ ಜೊತೆ ಯಾಂತ್ರಿಕವಾಗಿ ಜೀವನ ಸಾಗಿಸಲು ಶುರುಮಾಡುತ್ತಾಳೆ. ಕಿರಣ್ಗೆ ಈಗ ತನ್ನ ಬಳಿ ಎಷ್ಟೆಲ್ಲ ಇದ್ದರೂ ಜೀವನದಲ್ಲಿ ಸಂತೋಷ, ನೆಮ್ಮದಿ ಎಲ್ಲವನ್ನೂ ಕಳೆದುಕೊಂಡು ತನ್ನ ಪಾಡಿಗೆ ತಾನು ಬದುಕುವುದಕ್ಕೆ ಶುರುಮಾಡುತ್ತಾನೆ. ಈಗ ಈ ಮೂವರಲ್ಲಿ ಯಾರು ತಪ್ಪು ಎಂದು ನೀವೇ ಹೇಳಿ. ಸ್ನೇಹಿತರೆ, ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕತೆ ಇಲ್ಲಿ ಮುಗಿಯುತ್ತದೆ. ಸ್ನೇಹಿತರೆ, ಈ ಕತೆ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬೈ ಬೈ.